ಪೆಟ್ರೋಲ್ ಆಯಿತು, ಮದ್ಯ ಆಯಿತು, ಮುದ್ರಾಂಕ, ಎಂಜಿನಿಯರಿಂಗ್ ಕಾಲೇಜ್ ಫೀಸ್ ಇವೆಲ್ಲದರ ನಡುವೆ ಈಗ ಹಾಲಿನ ಸರದಿ. ರಾಜ್ಯದ ಜನರ ಮೇಲೆ ಮತ್ತೊಂದು ದರ ಏರಿಕೆಯ ಬಿಸಿ ಮಾರುತವನ್ನು ಅಪ್ಪಳಿಸುವಂತಾಗಿದೆ. KMF ಪ್ರತಿ ಲೀಟರ್ ಹಾಲಿಗೆ ₹2 ಏರಿಕೆ ಮಾಡಿದೆ. ರಾಜ್ಯದಲ್ಲಿ ಬೆಲೆ ಏರಿಕೆಯ ದರ ಬಾರ್. ನಂದಿನಿ ಹಾಲು ಮತ್ತೆ ₹2 ದುಬಾರಿ. ಕಳೆದ ವರ್ಷ ಆಗಸ್ಟ್ 1ರಿಂದ ಜಾರಿಯಾಗುವಂತೆ ಹಾಲಿನ ದರ ಏರಿಕೆ ಮಾಡಿದ್ದ KMF ಈಗ ಮತ್ತೊಮ್ಮೆ ಜನರ ಮೇಲೆ ಬರೆ ಎಳೆದಿದೆ. ನಾಳೆಯಿಂದಲೇ ಜಾರಿಗೆ ಬರುವಂತೆ ಪ್ರತಿ ಲೀಟರ್ ಹಾಲಿನ ದರ ₹2 ಹೆಚ್ಚಳವಾಗಿದೆ. ಇದು ಎಲ್ಲಾ ಮಾದರಿಯ ಹಾಲಿಗೂ ಅನ್ವಯ ಆಗಲಿದೆ. ತನ್ನ ಕ್ರಮವನ್ನ ಸಮರ್ಥಿಸಿಕೊಳ್ಳಲು KMF 1 ಲೀಟರ್ ಪ್ಯಾಕೆಟ್ನಲ್ಲಿ ಇನ್ಮುಂದೆ ಹೆಚ್ಚುವರಿಯಾಗಿ 50 ml ಕೊಡಲಿದೆಯಂತೆ. ಹೀಗಾಗಿ 50 ml ಹಾಲಿಗೆ ₹2 ಹೆಚ್ಚುವರಿಯಾಗಿದೆ ಅಂತ KMF ಅಧ್ಯಕ್ಷ ಭೀಮಾ ನಾಯ್ಕ್ ಸಮಜಾಯಿಷಿಯನ್ನು ನೀಡಿದ್ದಾರೆ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ ₹2 ಹೆಚ್ಚು ಆಗುತ್ತೆ. ಆ ₹2 ಹೆಚ್ಚು ಮಾತ್ರ ನಾವು ₹42 ಇದ್ದಿದ್ದ ದರವನ್ನು ₹44 ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಕೂಡ ಸಮಜಾಯಿಷಿಯನ್ನು ನೀಡಿದ್ದಾರೆ. ಹಾಲಿನ ಪರಿಷ್ಕೃತ ದರ ಹೇಗಿದೆ ಅಂತ ನೋಡೋದಾದ್ರೆ, ದುಬಾರಿ ದುನಿಯಾ. ಸಾಮಾನ್ಯ ಹಾಲಿನ ದರ ಲೀಟರ್ಗೆ ₹42ರಿಂದ ₹44 ಹೆಚ್ಚಳವಾಗಿದೆ. ಲೀಟರ್ಗೆ ₹43 ಇದ್ದ ಹೋಮೋಜಿನೈಸ್ಡ್ ಅಂದ್ರೆ ಟೋನ್ಡ್ ಹಾಲು ₹45 ಆಗಿದೆ. ₹45 ಸ್ಪೆಷಲ್ ಹಾಲು ಪ್ರತಿ ಲೀಟರ್ಗೆ ₹48ರಿಂದ ₹50ಗೆ ಏರಿಕೆಯಾಗಿದೆ. ಶುಭಂ ಹಾಲು ₹48ರಿಂದ ₹50 ಹೆಚ್ಚಳವಾಗಿದೆ. ಸಮೃದ್ಧಿ ಹಾಲು ₹51ರಿಂದ ₹53. ಹೋಮೋಜಿನೈಸ್ಡ್ ಶುಭಂ ಪ್ರತಿ ಲೀಟರ್ಗೆ ₹49ರಿಂದ ₹51. ಸಂತೃಪ್ತಿ ಹಾಲು ₹55ರಿಂದ ₹57. ಶುಭಂ ಗೋಲ್ಡ್ ₹49ರಿಂದ ₹51 ಮತ್ತು ಡಬಲ್ ಟೋನ್ಡ್ ಹಾಲು ಲೀಟರ್ಗೆ ₹41ರಿಂದ ₹43 ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯಿತು, ತರಕಾರಿ ದಿನಸಿ ದರ ಕೂಡ ಗಗನಕ್ಕೇರಿತು. ಇದೀಗ ನಂದಿನಿ ಹಾಲಿನ ದರವನ್ನ KMF ₹2ಗೆ ಹೆಚ್ಚಿಸಿ ಗಾಯದ ಮೇಲೆ ಬರೆ ಎಳೆದಿದೆ. ಮೇಲಿಂದ ಮೇಲೆ ಸರ್ಕಾರ ದಿನನಿತ್ಯ ವಸ್ತುಗಳ ಬೆಲೆ ಏರಿಸ್ತಾ ಇರೋದ್ರಿಂದ ಜನಸಾಮಾನ್ಯರ ಜೇಬು ಸುಡ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಜನಸಾಮಾನ್ಯರು ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರ ಈ ರೀತಿ ಬೆಲೆ ಏರಿಸಿದ್ರೆ ಬದುಕೋದು ಹೇಗಪ್ಪ ಅಂತ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಹಾಲಿನ ದರ ಏರಿಕೆಗೆ ರಾಜ್ಯಾದ್ಯಂತ ವಿರೋಧ. ಸರ್ಕಾರದ ವಿರುದ್ಧ ಹೆಚ್ಚಾಯಿತು ಜನಾಕ್ರೋಶ. ನಂದಿನಿ ಹಾಲಿನ ದರ ಏರಿಸಿದ ಸರ್ಕಾರದ ವಿರುದ್ಧ ಕರುನಾಡ ಜನತೆ ಅಕ್ಷರಶಃ ಸಿಡಿದೆದ್ದಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನ ಇದೀಗ ಹಾಲಿನ ದರ ಹೆಚ್ಚಳವಾಗಿದ್ದರಿಂದ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅವ್ರಿಗೇನು ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ದುಡ್ದಿದ್ದ ಅವರ ಮನೆತನ ಅವ್ರ ಹತ್ರ ಹಾಲಿನ ಇದ್ರ ಮೇಲೆ ನಡೀತೈತಿ. ಅದಂತಿ ಬಂದಾಗಿಬಿಟ್ಟೈತೆ. ಅವ್ರಿಗೆ ಕಡಿಮೆ ಆಗಿಬಿಡ್ತು. ಮತ್ತು ನಮ್ಮಂಥವ್ರಿಗೆ ಈ ಕಡೆ ಎಲ್ಲ ಹೆಚ್ಚು ಮಾಡಿ ಅವ್ರಿಗೂ ಕೊಡೋಂಗಿಲ್ಲ. ಮತ್ತು ಇವ್ರು ಬಿಟ್ಟಿ ಭಾಗ್ಯಗಳಿಗೆಲ್ಲ ಕೊಡ್ಕೊತ ಹೋಗೋರ ಬಡವ್ರ ಮಂದಿ ಇವ್ರು ಹೇಳಕತ್ತಾರ ನಾವು 2000 ಕೊಡಾಕತ್ತೇವಂತ. ಯಾರ್ದು ಕಿಶೆ ದುಡ್ಡು ಕೊಡಾಕತ್ತಾರ ಅವರು? ನಮ್ಮ ಟ್ಯಾಕ್ಸ್ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಇವರು 2,000 ಕೊಡ್ತೇನೆ ಅಂತ ಹೇಳಿ 2,000 ಕೊಟ್ಟು ಈಗ ಡೀಸೆಲ್ ರೇಟ್ ಏರಿಸಿದ್ರು, ಪೆಟ್ರೋಲ್ ರೇಟ್ ಏರಿಸಿದ್ರು, ಈಗ ಹಾಲಿನ ರೇಟ್ ಏರಿಸಿದ್ದಾರೆ. ಇದರಿಂದ ರೈತರಿಗೆ ಯಾವುದೇ ರೀತಿ ಬೆನಿಫಿಟ್ ಅಂತೂ ಇಲ್ಲ. ₹2 ನಾಳೆಯಿಂದ ಹಾಲು ಬೇರೆ ಜಾಸ್ತಿ ಮಾಡ್ತಾವ್ರೆ. ಇದು ಸರ್ಕಾರಕ್ಕೆ
ರೈತರಿಗಲ್ಲ. ಅದೇ ಇದನ್ನೆಲ್ಲ ನೀವು ತೆಗಿತಾ ಇರೋ ಲೆಕ್ಕಾಚಾರಕ್ಕೆ ಬರ್ತಾರೆ ಅವರು. ಈಗ ಅವಾಗ ಏನಾದರೂ ಇವರೆಲ್ಲ ಕೊಡ್ತಾರಲ್ಲ ಈ ರೀತಿ ಖರ್ಚು ವೆಚ್ಚ ಎಲ್ಲ ಆಗಿದೆಯಲ್ಲ ಅದನ್ನೆಲ್ಲ ತೆಗಿತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು. ಸರ್ ನಮಗೆ ಭಾಳ ಕಷ್ಟ ಆಗತ್ತೆ ನೋಡಿ ಸರ್. ನಾವು ದಿನ ಪಾವು ಲೀಟ್ರ್ ಹಾಲು ತೊಗೊಬೋದು, ಈಗ ಅರ್ಧ ಲೀಟ್ರ್ ತೊಗೊಂತ ಪರಿಸ್ಥಿತಿ ಆಗ್ಯದ. ನಮ್ಮ ಮಕ್ಕಳಿಗೆ ಹಾಲು ಕೊಡ್ಸಮ್ರಿ, ನಾವೇನು ಚಹಾ ಕುಡಿಯಮಿ, ನಮ್ಮ ಮೆಂಡ್ರಿ ಏನು ಚಹಾ ಕುಡ್ಸಮಿ. ನನಗೆ ಒಂದು ವಿಚಾರ ಮಾಡಬೇಕಾದ್ರೆ 30-35 ರೂಪಾಯಿ ಹಾಲಾಗಿದೆ. ಇವರು ರೇಟ್ ಹೆಚ್ಚಿಗೆ ಮಾಡಿದ್ರೆ ಮುಂದೆ ಗತಿ ಹಂಗೆ ಸರ್. ನಮ್ಗೆ 60 ರೂಪಾಯಿ ಬೇಕಾದ ಪರ್ ಡೇ. ಈಗ ನೇರವಾಗಿ ರೈತರ ಅಕೌಂಟಿಗೆ ಹಣ ಹೋಗೋ ಥರ ಮಾಡಿರಿ, ಅದರಿಂದ ರೈತರಿಗೆ ಏನಾದರೂ ಸಹಾಯ ಆಗ್ತದೆ. ನೀವಿದು 2 ರೂಪಾಯಿ ಏರಿಸಿ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಅದಾವೆ. ನೀವು ಈ ನಮ್ಮ ಬಡ ಜನರ, ನಮ್ಮ ರಾಜ್ಯದ ಜನರ ರೊಕ್ಕ ತೊಗೊಂಡೋಗಿ ನಮ್ಮ ರಕ್ತ ಹೇರಿ ನೀವು ಬೇರೆ ನಿಮ್ಮ ಸ್ವಾರ್ಥ ರಾಜಕಾರಣ ಮಾಡ್ತೀರಿ. ಅದರ ಬೆಲೆಗೆ ಏರಿಕೆ ಮಾಡಬಾರ್ದು. ಮಾಡೋದ್ರಿಂದ ಎಲ್ಲ ಸಣ್ಣ ಬಡ ಜನರಿಗೆ ತೊಂದರೆ ಆಗ್ತದೆ. ಮತ್ತು ಕೂಲಿ ಕಾರ್ಮಿಕರು, ಸ್ಕೂಲ್ ಹುಡುಗರು, ಪ್ರತಿಯೊಬ್ಬರಿಗೆ ಈಗ ಸ್ಕೂಲ್ ಹುಡುಗರಿಗೆ ಒಂದು ಕೂತು ಹೋಗ್ಬೇಕಂದ್ರೆ ಒಂದು ಸೀಟ್ ಸಿಗ್ತಾ ಇಲ್ಲ. ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸಲು ಜನರ ಮೇಲೆ ಹೊರೆ ಹಾಕುತ್ತಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.